ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವ್ಲಾಗ್ ಏನಪ್ಪ ಅಂತಂದರೆ ನಮ್ಮ ಕಾಲೇಜಲ್ಲಿ BCom ಅವ್ರು ಮಾತ್ರ ಫಂಕ್ಷನ್ ಮಾಡ್ತಾಯಿದ್ದೀವಿ. ಸೊ ಅದು ನಾನು ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡೆ. ಆ್ಯಂಡ್ ಇವಾಗ ಟೈಮ್ ಬಂದು 5:30 ಆಗಿದೆ. ಸೊ ನಾನು ಯಾಕೆ ಇಷ್ಟು ಬೇಗ ಎದ್ದು ವಿಡಿಯೋ ಮಾಡ್ತಾಯಿದ್ದೀನಿ ಅಂದರೆ ಇವತ್ತು ಗುರುವಾರ ಆ್ಯಂಡ್ ನಾನು ಗುರುವಾರ ಮಾಡಿ ಪೂಜೆ ಮಾಡಿ ಹೊರಡಬೇಕು. ಸೊ ಲೇಟಾಗಿ ಬಿಡುತ್ತೆ, ಅದಕ್ಕೆ ಇಷ್ಟು ಬೇಗ ಎದ್ದಿದ್ದೀನಿ. ಆ್ಯಂಡ್ ನಾನು 10 ಗಂಟೆ ಅಷ್ಟರಲ್ಲಿ ಕಾಲೇಜಲ್ಲಿ ಇರಬೇಕು. ಸೊ ಬೇಗ ಬೇಗ ಪೂಜೆ ಮಾಡಿ ಬೇಗ ಬೇಗ ರೆಡಿಯಾಗಿ ಓಡೋಣ ಬನ್ನಿ. ಹಾಲಲ್ಲಾದರೂ ಹಾಕು, ನೀರಲ್ಲಾದರೂ ಹಾಕು ರಾಘವೇಂದ್ರ. ಸೊ ಈಗಿನ ಪೂಜೆ ಆಯಿತು. ಟೈಮ್ ಬೇರೆ ಆಗಿದೆ, 8:15 ಆಗಿಬಿಟ್ಟಿದೆ ಆಲ್ರೆಡಿ. ಸೊ ಬೇಗ ಬೇಗ ರೆಡಿಯಾಗಿ ಪಟ್ ಅಂತ ಹೊರಡೋಣ ಬನ್ನಿ. ಹಾಲೆ ನಮ್ಮ ಶ್ರೇಯ ಅವ್ರು ಎಲ್ಲಿದೆಯಾ ಅಂತ ಇದ್ದಾರೆ. ಸೊ ಬೇಗ ರೆಡಿಯಾಗಿ ಓಡೋಣ, ಇಲ್ಲೇ ಟೈಮ್ ಆಗೋಯ್ತು. ರೆಡಿಯಾಗಾಯ್ತು ನಾನು. ಸೊ ಇವಾಗ ನಾನು
ನನ್ನ ಫೇಸ್ ಆಯಿಲಿ ಫೇಸ್, ಅದಕ್ಕೆ ನಾನು ಟಿಶ್ಯೂ ಪೇಪರ್ನ ಕ್ಯಾರಿ ಮಾಡ್ತೀನಿ ಯಾವಾಗಲೂ. ಸೊ ಓಡೋಣ, ಈಗ ಟೈಮ್ ಆಗೋಯ್ತು. ನಮ್ಮ ಮುಖ ಕಸ್ತವಳೆ, ಬೈತವಳೆ. ಓಡೋಣ ಬನ್ನಿ. ಈ ರೋಡ್ ಹೆಂಗಿದೆಯಲ್ಲ, ಹೆಂಗೆ ಓಡಿಸ್ತೀರಾ? ನಾನು ಹೆಂಗೆ ಹೋಗ್ಲಿ? ನಮ್ಮ ಮನೆ ಹತ್ರ ಈ ಥರ ಪರಿಸ್ಥಿತಿ. ಸೊ ಈಗ ಹೊರಟಿದ್ದೀನಿ, ಟೈಮ್ ಆಗೋಯ್ತು. ಪಕ್ಕದೂರಿಗೆ ಬಿಡಿಸ್ಕೊಬೇಕು. ಅಲ್ಲಿ ಬಸ್ ಎಷ್ಟೊತ್ತಿಗಾಯ್ತೋ ಏನೋ, ನೋಡೋಣ ಬನ್ನಿ. ನಮ್ಮ ಪಕ್ಕದೂರಲ್ಲೂ ನನ್ನ ಬಸ್ ಮಿಸ್ ಆಯಿತು. ಸೊ ಯಾರೋ ಅಂಕಲ್ ತುರುವೇಕೆರೆಗೆ ಹೋಗ್ತಿದ್ರು, ನನ್ನನ್ನು ಕರ್ಕೊಂಡು ಹೋದ್ರು ಹಂಗೆ. ಆ್ಯಂಡ್ ಅವ್ರ ಜೊತೆನೇ ತುರುವೇಕೆರೆಗೆ ಬಂದೆ. ಆ್ಯಂಡ್ ಇವಳು ಸಿಕ್ಕಿದ್ಲು. ಸೊ ಈಗ ತಾನೇ ಬಸ್ ಸ್ಟ್ಯಾಂಡಿಗೆ ಬಂದೆ. ಬಸ್ ಇತ್ತು ಅಂತ ಹತ್ತಿದ್ದೀವಿ. ಬೈತಾ ಕೂತವಳೆ, ಲೇಟಾಗಿತ್ತು. 1 ಅವರ್ ಮುಂಚೆ ಫೋನ್ ಮಾಡಿದವಳು ನಾನು. ಇನ್ನು ಕಡಲಲ್ಲಿದ್ದೀನಿ ಅಂತ ಮನೇಲಿದ್ಲು. ಬಂದ್ಲಂತೆ. ಆ ಗಾಡಿ ಅವನು ಜಡ್ಕಾ ಗಾಡಿ ಓಡಿಸೋನೆ. ಕೊಟ್ಟರು ಸದ್ಯಕ್ಕೆ. ಪಾಪ ಗುರು, ಏನು ಮಾಡೋಕ್ಕಾಗಲ್ಲ. ಒಳ್ಳೆ ಹುಡುಗಿ ಅಂತ ಅಂದ್ಕೊಳಕ್ ಹೋಗ್ಬಿಡಿ, ಭಾರಿ ಕೆಟ್ಟ ಹುಡುಗಿ, ಭಾರಿ ರೋಸಿದಳು. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ, ನಿನ್ ಜನ್ಮಕ್ಕೆ ಹೋಗೋ. ಫುಲ್ಲು ಬೇಜಾರಾಗ್ಬಿಟ್ಟಿದೆ. ಕಾಯ್ಕೊಂಡು ಕುತ್ಕೊಂಡು ಒಬ್ಳೆ ಕೂತಿದ್ದೀನಿ. ಎಲ್ಲ ಕಲರ್ ಮಿಂಚ್ತವ್ರೆ ಫ್ರೆಂಡ್ಸ್. ಇವಳು ಮಿಂಚ್ತಾ ಇದ್ದಾಳೆ, ನಾನೇ ಹಿಂಗಿರೋದೊಳೆ ಹಬ್ಬೆ ಪಾರಿ ಬಂದಂಗೆ ಬಂದಿದ್ದೀನಿ. ಏನೋ ಕಂದಲೆ, ಏನೋ 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 ಏನ್ ಸ್ಮಾರ್ಟ್ ಆಗಿದೆಯಲ್ಲಿ. ಚೆನ್ನಾಗಿದ್ದಾಳೆ. ಮಾಸ್ಕ್ ತೆಗಿದ್ರೆ ಸೂಪರ್ ಆಗಿ ಕಾಣಿಸ್ತಾಳೆ, ಬಟ್ ತೆಗಿತಿಲ್ಲ, ದೃಷ್ಟಿ ಆಗುತ್ತೆ ಅಂತ. ಹಂಗೆಂತ ಇಲ್ಲ, ನಾನು ಮಾನ ಮರ್ಯಾದಿಲ್ದವಳು ಲೇಟಾಗಿ ಬಂದೋಳೆ, ಬೇಜಾರಾಗ್ತಿದೆ. ನೆಕ್ಸ್ಟ್ ವಿ ಕಂಟಿನ್ಯೂ ಆನ್ ಟಿಪ್ ಟೂರ್. ಓಕೆ ಫ್ರೆಂಡ್ಸ್, ಬಾಯ್ ಸಿಗ್ತೀವಿ. ಬಾಯ್ ಬಾಯ್. ಈಗ ಬಸ್ ಸ್ಟ್ಯಾಂಡಿಗೆ ಬಂದಿದ್ದೀವಿ. ಟೈಮ್ ಆಗ್ಬಿಟ್ಟಿದೆ, 10 ಕಾಲಾಗಿದೆ. ಇವಾಗ ಬೇಗ ಹೋಗ್ಬೇಕು ಕಾಲೇಜ್ ಹತ್ರ. ಸೊ ಈಗ ಹೊರಟಿದ್ದೀವಿ. ಕಾಲೇಜ್ ಹತ್ರ ಹೋದಾಗ ಸಿಗ್ತೀನಿ. ಬಾಯ್. ನಾನು ಸಿಗಲ್ಲ, ನಾನು ಡ್ಯಾನ್ಸ್ ಆಡಕ್ಕೆ ಹೋಗ್ತೀನಿ. ಬಾಯ್. ಫ್ಯಾನ್ಸಿ ಸ್ಟೋರಿಗೆ ಬಂದ್ಬಿಟ್ಟು ಇಲ್ಲಿ ಮೇಕಪ್ ಹಾಕ್ತವ್ರೆ ಗೈಸ್. ಇಲ್ಲ ವ್ಲಾಗು ನಿನ್ನೆ ಮಾಡ್ತಾಯಿದ್ದೀನಿ. ಇವಳ ಹೆಸರು ಪ್ರಿಯಾ. ಅವಳು ಇಲ್ಲಿ ಮೇಕಪ್ ಹಾಕ್ತವಳೆ. ನಮ್ಮ ಶ್ರೇಯ ಅಂತೂ ಶಾಕ್ ಆಗಿದ್ದಾರೆ, ಇವಳು ಇಷ್ಟು ಮೇಕಪ್ ಹಾಕಿರೋದು. ಇವಳು ನಮ್ಮ ಪ್ರಿಯಾ ಅಂತಲೇ ಗೊತ್ತಾಗ್ತಿಲ್ಲ. ಯಾವುದೋ ಒಂದು ಹುಡುಗಿ ನಮ್ಮ ಗ್ಯಾಂಗಿಗೆ ಬಂದ್ಬಿಟ್ಟೈತೆ. ಹೋಗಿ ಸೈಡ್ಗೆ. ಪ್ರೇಮ ಹಾಂ ಹೇಳು ಮತ್ತೆ ಬೇಗ. ಹಾಂ, ಸೊ ಎಲ್ಲರೂ ಇವಾಗ ಹೊರಟಿದ್ದೀವಿ. ಹಾಂ, ಈಗ ಎಲ್ಲ ಹೊರಟಿದ್ದೀವಿ ಕಾಲೇಜ್ ಹತ್ರ. ಇವಳು ಯಾವಾಗಲೂ ಫೋನಲ್ಲೇ ಇರ್ತಾಳೆ. ನಮ್ಮ ಇದೇ ಡೈಲಾಗ್ ಹೊಡಿತಾಳೆ. ಇವಳು ಸರಿ ಇಲ್ಲ, ಇವಳು ನಂಬಕ್ ಹೋಗ್ಬೇಡಿ, ಪಾಪ ಹುಡುಗಿರಲ್ಲವ. ನನಗಿದ್ರ ಒಂಥರ ಸಂತೋಷ. ನಮ್ಮ ಪಿಯಾ ಇವತ್ತು ತುಂಬಾ ಚೆನ್ನಾಗಿ ಕಾಣಿಸ್ತಾಳೆ. ನಾನು ಬೆಳಗ್ಗೆಯಿಂದ ವ್ಲಾಗ್ ಮಾಡಿದ್ದೀನಿ, ನೀವೇ ನೋಡಿದ್ದೀರಾ ಏನೇನು ಮಾಡಿದ್ದೀನಿ ಅಂತ. ನನ್ನ ಫ್ರೆಂಡ್ಸ್ ಯಾರು ಸರಿ ಇಲ್ಲ. ನೋಡಿ ಏನೇನು ಆಟಗಳು ಆಡ್ತಾರೆ ನನ್ನ ಫ್ರೆಂಡ್ಸ್. ಯಾರವರೆಲ್ಲ ಹೇಳು. ಸೀನಿಯರ್ ಅಲ್ಲ, ಸೀರಿಯಸ್. ಇವಾಗ ಸೀನಿಯರ್ ಅಂತ ಹೇಳ್ತಾವಳೆ. ನಮ್ಕಿನ್ನ ದೊಡ್ಡವ್ರನ್ನೆಲ್ಲ ಏನ್ ಹೇಳ್ಬೇಕು, ಸೀರಿಯಸ್ ನಾಟ್ ಸೀನಿಯರ್ಸ್. ನಮ್ಮ ಪ್ರಕಾರ ಅಲ್ಲ, ನಮ್ಮ ಪ್ರೇಮ ಪ್ರಕಾರ ಎಲ್ಲರೂ ಸೀನಿಯರ್ಸ್ ಅಲ್ಲ, ಸೀರಿಯಸ್. ಸೀರಿಯಸ್ ಆರ್ ಸೀನಿಯರ್ಸ್ ಏನ್? ಅನಾಥ ಮಗುವಾದ್ಲು ಪ್ರೇಮ, ಫ್ರೆಂಡ್ಸುನು ಗಿನ್ಸುನು ಇಲ್ಲ. ಕಾಣಿಸ್ತಿಲ್ಲ. ಹಾಯ್ ಮಾಡಿ. ಹಾಯ್ ಮಾಡಿ ಅಲ್ಲ.
ನಮಸ್ತೆ ಮಾಡ್ತವ್ರೆ. ಇವರು ಇಂಡಿಯನ್ ಕಲ್ಚರಲ್ಲಿ ನಮಸ್ತೆ ಹೇಳ್ತಿದ್ದಾರೆ, ಇವರು ವೆಸ್ಟರ್ನ್. ಒಬ್ರು ನೀವು ನಮಸ್ತೆ ಮಾಡಿ. ಇವಳು ನನ್ನ ಬ್ಲಾಗಿಗೆ ಶೇಪೌಟ್ ಮಾಡಿದ್ಲು, ನಮಸ್ತೆನೇ ಮಾಡಲಿಲ್ಲ ಅವಳು. ಶ್ರೇಯ ಅವರು ಫೋಟೋ ಶೂಟ್ ಮಾಡ್ತವ್ರೆ. ನಂದೊಂದು ಫೋಟೋನೂ ತಕ್ಕೊಡ್ತಿಲ್ಲ ನಮ್ಮ ಶ್ರೇಯ ಅವರು. ಇವ್ರು ಕಳ್ಳರು ನೋಡಿ, ಕಳ್ಳರು ಇವರು. ನಮ್ಮ ಶ್ರೇಯ ಫೇಸ್ ನೋಡ್ಕೊಂತವಳೆ, ಆಯ್ ಮಾಡ್ತವ್ರೆ. ಆಯ್ ಸೈಡ್ ಬರಲ್ಲೇ ಆಯ್ ಮಾಡ್ತಾವ, ನೀನಂತೂ ಆಯ್ ಮಾಡಲ್ಲ. ಆಯ್ ಮಾಡಿ. ಇವಳು ನಮಸ್ತೆ. ಹಾಂ, ಇವಳು ಯಾವಾಗಲೂ ಫೋನೇ ನೋಡ್ತಿರ್ತಾಳೆ. ಇವಳು ಫೋನಲ್ಲೇ ಮುಳುಗೋಗ್ಬಿಟ್ಟಿರ್ತಾಳೆ. ಇವರು ಅಷ್ಟೇ, ಇವರು ನಮ್ಮ ಕ್ಲಾಸ್ ಸೀನಿಯರು. ಇವ್ರು ಯಾವಾಗಲೂ ಫೋನಲ್ಲೇ ಇರ್ತಾರೆ. ಹಾಯ್ ಫ್ರೆಂಡ್ಸ್, ನಿಮಗೆಲ್ಲ ಒಂದು ಖುಷಿ ವಿಚಾರ ಏನು ಗೊತ್ತಾ? ನಂದು ಒಂದು ಪುಟ್ಟ ಚಿಕ್ಕ ಗ್ಯಾಂಗ್ ಇದೆ, ತೋರಿಸ್ತೀನಿ. ಅದರಲ್ಲಿ ಫಸ್ಟು ಬಿ ಸೆಕ್ಷನ್ ನಿಶು ಅವ್ರ ಕ್ಲಾಸ್ CRನ ತೋರಿಸ್ತೀನಿ. CR ಫ್ರಮ್ ನಾಗವೇಣಿ ಅಂತ. ಹಾಯ್, ಹೇಗಿದ್ದೀರಾ? ನಾವು ಸೂಪರ್ ಆಗಿದ್ದೀವಿ, ನೀವು ಹೇಗಿದ್ದೀರಾ? ಹೇಗೆ ಅನಿಸ್ತಿದೆ ಫೇರ್ವೆಲ್ ಡೇ ನಿಮಗೆ? ಚೆನ್ನಾಗಿ ಅನಿಸ್ತಿದೆ. ಫ್ರೆಂಡ್ಸ್ ಎಲ್ಲ ಒಂದೇ ತರಕ್ಕೆ ನಾವು ರೆಡಿ ಆಗಿದ್ದೀವಿ. ಸೂಪರ್ ಆಗಿ ಅಲ್ವಾ ಫ್ರೆಂಡ್ಸ್? ಇವರು ತುಂಬಾ ಕ್ಯೂಟ್ ಆಗಿ ಡಿಂಪಲ್ ಕ್ವೀನ್ ಟಚ್ ಮಾಡಿಬಿಟ್ರು. ನೆಕ್ಸ್ಟ್ ಸಿ ಸೆಕ್ಷನ್ CR ಕಡೆ ಬರೋಣ. ಇವರು ಸಿ ಸೆಕ್ಷನ್ CR. ಹಾಯ್ ಫ್ರೆಂಡ್ಸ್. ಹಾಯ್. ಸಿ ಸೆಕ್ಷನ್ CR ತುಂಬಾ ಕ್ಯೂಟ್ ಆಗಿದಾರಲ್ವಾ ಇವರು? ಅಯ್ಯೋ, ಚಬ್ಬಿ. ಅಯ್ಯೋ, ಹೇಗಿದೆ ನಿಮ್ ಫೇರ್ವೆಲ್ ಡೇ? ಸಕಲಾಗಿದೆ. ಸೀನಿಯರ್ಸ್ ನಮಗೆ ಸೂಪರ್ ಆಗಿದೆ. ಹೇಗಿದೆ? ಆಮೇಲೆ ಇವರು ನೆಕ್ಸ್ಟ್ ಸೆಕೆಂಡ್ CR ಆಫ್ ದಿ ಸಿ ಸೆಕ್ಷನ್. ಹಾಯ್, ಹಲೋ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ನೀವು? ನಾವು ತುಂಬಾ ಚೆನ್ನಾಗಿದ್ದೀವಿ. ಫಂಕ್ಷನ್ ಎಲ್ಲ ಜೋರಾಗಿ ಮಾಡ್ತಾ ಇದ್ದೀರಾ? ಅದೇ ಫೇರ್ವೆಲ್ ಡೇ ನಿಮ್ಗೆ ಹೇಗೆ ಅನಿಸ್ತಿದೆ? ಫೇರ್ವೆಲ್ ಡೇ ತುಂಬಾ ಚೆನ್ನಾಗಿದೆ. ಕಲರ್ಫುಲ್ ಹುಡುಗಿರೆಲ್ಲ ಬಂದವ್ರೆ, ಕಲರ್ಫುಲ್ ಹುಡುಗರೆಲ್ಲ ಬಂದವ್ರೆ. ಕಲರ್ಫುಲ್ ಹುಡುಗರು ಅಂದ್ರು ಇವರು ನಮ್ಮ ಗ್ಯಾಂಗಿನ ಅತಿ ಸಣ್ಣದಾಗಿರುವಂತ ಕ್ಯೂಟೆಸ್ಟ್ ಗರ್ಲ್ ಇವಳೆ. ಆಮೇಲೆ ನೆಕ್ಸ್ಟ್ ಎ ಸೆಕ್ಷನ್ ಗರ್ಲ್ ಕಿತಾಪತಿ ಹುಡುಗಿ ಮಿಸ್ ಚಂದನ, ಇವರೇನೆ. ಹೇಗಿದೆ? ಹೇಗಿದೆ ನಮ್ಮ ಫೇರ್ವೆಲ್ ಡೇ? ಹಲೋ ಗರ್ಲ್. ಇವರು ಫುಲ್ ಊಟ ಕೊಟ್ಮೇಲೆ ಹೇಳ್ತೀನಿ. ಇವರು ಫುಲ್ ಐ ಪವರ್. ನೆಕ್ಸ್ಟ್ ಕಮ್ ಸೈಲೆಂಟ್ ಗರ್ಲ್ ಅಂಡ್ ವೆರಿ ಬ್ಯೂಟಿಫುಲ್ ಕ್ವೀನ್ ಆಫ್ ದ ಕಾಲೇಜ್. ನೋ ಕಾಲೇಜ್ ಸಿ ಸೆಕ್ಷನ್ ಗರ್ಲ್ ಅಂತ. ನೋಡಿ, ನೋಡಕ್ಕೆ ಎಷ್ಟು ಕ್ಯೂಟ್ ಆಗಿದ್ದಾರೆ. ಅಷ್ಟೇ ಸೈಲೆಂಟು. ಬೈಯೋಕಿದ್ರೆ ಬೈಯೋದೇ ನಿಲ್ಸಲ್ಲ, ಹಂಗೆ ಬೈತಾರೆ. ಸೊ ನಿಮ್ಮ ಫೇರ್ವೆಲ್ ಡೇ ಹೇಗೆ ಅನಿಸ್ತಿದೆ? ಖುಷಿನೂ ಆಗ್ತಾ ಇಲ್ಲ, ಬೇಜಾರು ಆಗ್ತಾ ಇಲ್ಲ, ಸುಮ್ಮನೆ ನಿಂತಿದ್ದೀನಿ. ಇದೇ ಇವ್ರ ಬಾಳು, ಇವ್ರ ಬಾಳು, ಇಷ್ಟ ಬಾಳು. ಇಷ್ಟವರೆಗೂ ನಮ್ಮ ಶ್ರೇಯ ಅವ್ರ ಗ್ಯಾಂಗ್ನ ಪರಿಚಯ ಮಾಡಿಸ್ಕೊಟ್ಲು. ಇವಾಗ ನಮ್ಮ ಗ್ಯಾಂಗ್ ಎಲ್ಲ ಮುನಿಸ್ಕೊಂಡ್ಬಿಟ್ಟವ್ರೆ. ಆಯ್ತು, ಬರ್ತೀನಿ ಬಾ. ಇವ್ರ ಗ್ಯಾಂಗ್ ಅಲ್ಲಿ ಒಂದು ಚಿಕ್ಕ ಫೋಟೋಗೋಸ್ಕರ ಕಿತ್ತಾಡ್ಕೊಂಡಿದ್ದಾರೆ. ಪಾಪ ಏನು ಮಾಡೋದಕ್ಕೆ ಆಗ್ತಿಲ್ಲ ಅವಳ ಕೈಲಿ, ಕೆಳಗಡೆ ಹತ್ಕೊಂಡಿದೆ. ಇವ್ರ ಗ್ಯಾಂಗ್ ತುಂಬಾ ಕ್ಯೂಟ್ ಆಗಿದೆ, ಯಾಕಂದ್ರೆ ಎನಿ ಟೈಮ್ ಜಗಳಾಡ್ತಿರ್ತಾರೆ, ತುಂಬಾ ಬೈದಾಡ್ತಿರ್ತಾರೆ. ಅದ್ರಲ್ಲೂ ನಮ್ ನಿಸರ್ಗ ಗೌಡ ಅಂತೂ ಹೇಳಕ್ಕಾಗಲ್ಲ. ಹೆಂಗ್ ಬೈತಾರೆ ಅಂತ ಅವ್ರಿಗೆ ಗೊತ್ತಿರಲ್ಲ, ಆ ರೇಂಜಿಗೆ ಬೈತಾರೆ. ಆಮೇಲೆ ನಾನು ಹಿಂಗೆಲ್ಲ ಬೈತೀನಿ ಅಂತ ಓವರ್ ಆಕ್ಟಿಂಗ್ ಬೇರೆ ಮಾಡ್ತಾರೆ. ಎಲ್ಲರಿಗೂ ಬೆಳಕಿನ ಶುಭೋದಯಗಳು. ಇಂದಿನ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾದ ಡಾಕ್ಟರ್ ಚಂದ್ರಮೌಳಿ ಸರ್ ಅವರಿಗೂ ಆಧಾರದ ಸ್ವಾಗತವನ್ನು ಕೋರುತ್ತೇವೆ. ವಾಣಿಜ್ಯ ವಿಭಾಗದ ಮುಖ್ಯಸ್ಥರಾದ ಪ್ರೊಫೆಸರ್ ರಮೇಶ್ ಸರ್ ಅವರಿಗೂ ಸ್ವಾಗತವನ್ನು ಕೋರುತ್ತೇವೆ. IPAC ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಜ್ಯೋತಿ ಮೇಡಮ್ ಅವರಿಗೂ ಆಧಾರದ ಸ್ವಾಗತವನ್ನು ಕೋರುತ್ತೇವೆ.
ವಿದ್ಯಾರ್ಥಿನಿಯರೇ, ಈಗ ಬಿಕಾಂ ವಿಭಾಗದ ವಿದ್ಯಾರ್ಥಿಗಳು ಬೀಳ್ಕೊಡುಗೆ ಸಮಾರಂಭವನ್ನ ಏರ್ಪಡಿಸಿಕೊಂಡಿದ್ದಾರೆ. ಹಾಗಾಗಿ ಇಲ್ಲಿ ಬರ್ತಕ್ಕಂಥವರಿಗೆ ಸ್ವಾಗತ, ಹೋಗ್ತಕ್ಕಂಥವರಿಗೆ ಬೀಳ್ಕೊಡುಗೆ ಇದು ಸಾಮಾನ್ಯವಾದಂತಾಗಿದೆ. ಕೇಳ್ಬೋದು ಸರ್. ಆ ಕಡೆ ತುಗೋಡೋ ಅಷ್ಟರಲ್ಲಿ ಕೈಯಿಂದ ಕೈಗೆ ಪಾಸ್ ಆಗೋ ಸ್ನಾಕ್ಸು, ಯಾವ್ದೋ ಊರಿಗೆ ಕ್ರಶ್ ಟೆಕ್ಸ್ಟು, ಜೋಕ್ಸು, ಲಾಸ್ಟ್ ಟೈಮ್ ಕೂತ್ಕೊಂಡು ಹಾಕಿದ ಕಾಮೆಂಟ್ಸು, ಮೊಬೈಲ್ ಗೇಮ್ಸು, ಗೋಡೆ ಮೇಲೆ ನಮ್ಮ ಹೆಸರು, ಇನ್ಸ್ಟಾಗ್ರಾಮ್ ಐಡಿಸು, ಫ್ರೆಂಡ್ಸ್ ಡ್ರಾಯಿಂಗು, ಎಲ್ಲ ಸಬ್ಜೆಕ್ಟು ಒಂದೇ ಖಾಲಿ ಆಗಿರೋ ನೋಟ್ಸು, ತುಂಬಗಟ್ಟಲೆ ಬರೋ ಒಂದೇ ಪೆನ್ನು, ಟಾಪರ್ಸು ಫಸ್ಟ್ ಟೈಮ್ ಅವ್ರನ್ನ ಆಡ್ಕೊಳ್ಳೋದು, ಸರ್ ಏನಾದ್ರು ನೋಟ್ ಮಾಡ್ತಾರೆ ಅಂದ್ರೆ ಬರೆಯೋ ತರ ನಾಟಕ ಆಡೋದು, ಪೆನ್ನಿಗಾದ್ರೆ ಮಗ 2 ಪೆನ್ ಇದೆಯಾ, ಎಕ್ಸ್ಟ್ರಾ ಪೆನ್ ಇದೆಯಾ ಅಂತ ಕೇಳೋದು, ಕೊಟ್ಟರೆ ಮುಂದಿನ ಸಲ ನಮ್ಮನೆ ಕೇಳ್ತಾರೆ ಅನ್ನೋ ಭಯನೂ, ಕೊಟ್ಟಿದ್ದ ಪೆನ್ನು ಮತ್ತೆ ಸಿಗಲ್ಲ ಅನ್ನೋ ಅನುಮಾನನು, ಅವರು 2 ಪೀರಿಯಡ್ ಕೂತಿದ್ದು 3 ಪೀರಿಯಡ್ ಬೇಕಾಗಿ ವಾಶ್ರೂಮ್ಗೆ ಅಂತ ಹೇಳಿ ಟೀ ಅಂಗಡಿ ಹೋಗಿ ಟೀ ಕುಡಿತಾ ತಮಾಷೆ ಮಾಡ್ತಾ, ಕೆಲವರು ಸಿನಿಮಾ ಬಗ್ಗೆ, ಕೆಲವರು ಕ್ರಿಕೆಟ್ ಬಗ್ಗೆ, ಇನ್ ಕೆಲವರು ರೀಲ್ಸ್ ಕಾಲ್ ಮಾಡ್ತಾ ಎಲ್ಲ ಮುಗಿದು ನೀನ್ ಹಾಕೋದಿಲ್ಲ ನಾನ್ ಪೇ ಮಾಡ್ತೀನಿ ಅಂತ ಹೇಳಿ 10 ನಿಮಿಷ ಕ್ಲಾಸ್ಗೆ ಲೇಟ್ ಆಗಿ ಹೋಗಿ ಟೀಚರ್ಸ್ ಸಿಗ್ನೇಚರ್ ಡೈಲಾಗು, ಯು ಆರ್ ಟೂ ಅರ್ಲಿ ಲೇಟ್ ಟು ದ ನೆಕ್ಸ್ಟ್ ಕ್ಲಾಸ್, ಗೆಟ್ ಔಟ್. ಅನ್ನೋದು ಕ್ಲಾಸಲ್ಲಿ ನಾವು ಫ್ರೆಂಡ್ ಕ್ವಶನ್ ಕೇಳಿದಾಗ ನಾವು ನಗದಲ್ಲಿ ಅವನನ್ನು ನಗ್ಸಿ ಅರ್ಜೀವ್ ಮಾಡಿ ಕೊನೆಗೆ ಆ ಕ್ವಶನ್ ನಮ್ಮೂರಿಗೆ ಬಂದು ನಾವು ಬೆಟ್ಟ ವಹಿಸ್ಕೊಂಡು ಕ್ಲಾಸಿಗೆ ಬರೋಲ್ಲ ಅಂದ್ರೆ ಅಟೆಂಡೆನ್ಸ್ಗೋಸ್ಕರ ಅಟೆಂಡ್ ಆಗಿದ್ದ ಪೀರಿಯಡ್ ಇಂಟರ್ನಲ್ಸ್ಗೆ ಅಲ್ಗೋ, ಕಾಲೇಜ್ ಫೆಸ್ಟು, ಕ್ಲಾಸ್ ಫೆಸ್ಟು, ಪಂಕಾಗಿ ರೆಡಿ ಆಗೋದು, ಸ್ಟೇಜ್ ಮೇಲೆ ಡ್ಯಾನ್ಸ್ ಆಟ ಎಲ್ಲ ಬರೀ ಕುಡಿಯೋದು, ಲಾಸ್ಟ್ ಎಕ್ಸಾಮ್ ಟೈಮಲ್ಲಿ ಸೆಂಪೂರ್ತಿ ಓದಿ ಓದಕ್ಕಾಗ್ತದೆ ನಾವು ಒಂದೇ ಒಂದು ದಿನದಲ್ಲಿ ಓದಿ ಕೊನೆಗೂ ಎಕ್ಸಾಮ್ ಪಾಸ್ ಆಗೋದು. ಹೇಳ್ತಾ ಹೋದ್ರೆ ಡಿಗ್ರಿ ಲೈಫ್ ತುಂಬಾನೇ ಇದೆ, ಅಗಲಿಕೆ ಅನಿವಾರ್ಯ. ಬಟ್ ಮತ್ತೆ ಸಿಗ್ತೀರಣ. ನಮ್ಮ ಮುಂದಿನ ಫಸ್ಟ್ ಇಯರ್ ಅವರು ಸೆಕೆಂಡ್ ಇಯರ್ ಏನಿದ್ದಾರೆ ನೀವು ಕೂಡ ಎಷ್ಟು ಎಂಜಾಯ್ ಮಾಡಿ, ಟೀಚರ್ಸ್ ಎಲ್ಲ ಕೇಳಿ ತಿಳಿದುವಾಗ ಖುಷಿಯಾಗಿರ್ತೀರಾ. ಈ ಕಾಲೇಜಲ್ಲಿ ಒಳ್ಳೆ ಮೆಮೊರಿನ ಕಲೆಕ್ಟ್ ಮಾಡ್ಕೊತೀರಾ, ರೀಕಲೆಕ್ಟ್ ಮಾಡ್ತೀರಾ. ಮತ್ತೊಮ್ಮೆ ಎಲ್ಲ ಲೆಕ್ಚರರ್ಸ್ಗೂ ಸಾರಿ ಅಂತ, ನಮ್ಮಿಂದ ತಪ್ಪಾಗಿ ಕಟ್ಟಿದವರು ಸಾರಿ ಸರ್, ನಿಮ್ಗೂ ಕೂಡ ಸಾರಿ ಅಂತ. ಎಷ್ಟು ಉದ್ದ ಕ್ಯೂ ಐತೆ ತಿನ್ನಕ್ಕೆ. ಫ್ರೆಂಡ್ಸ್ ಊಟಕ್ಕೋಸ್ಕರ ಬಂದಿದ್ದಾರೆ. ಕಾಲೇಜಲ್ಲಿ ಸ್ವಲ್ಪ ಜಗಳ ಆಗಿ ಅರ್ಧಕ್ಕೆ ಮುಗ್ದಿದೆ, ಊಟ ಆಗಿ ಎಲ್ಲ ಈಚೆ ಕಡೆ ಕೂತಿದ್ದೀವಿ. ನಾವು ಒಳಗೆ ಬಿಡ್ತಾರೆ ಅನ್ನೋ ಒಂದು ಧೈರ್ಯದ ಮೇಲೆ ಕೂತಿದ್ದೀವಿ. ಕೊಟ್ಟಿರೋ ದುಡ್ಡುಗಾರು ಕೂತಿದ್ದೀವಿ. ನೋಡುವ, ಒಳಗೆ ಬಿಟ್ಕೊಂಡ್ರೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ, ಇಲ್ಲ ಅಂದರೆ ಮನೆಗೆ ಹೋಗ್ಬೇಕಾದ್ರೆ ಕಂಟಿನ್ಯೂ ಮಾಡ್ತೀನಿ. ಬಾಯ್ ಬಾಯ್. ಮನೆಗೆ ಹೋಗ್ತಾ ಇದ್ದೀವಿ, ಲೇಟಾಗಿ ಬಿಡುತ್ತೆ ಅಂತ.